ಯಸ್ಯ ಪ್ರಭಾವಮತುಲಂ ಭಗವಾನಂತೋ ಬ್ರಹ್ಮಾಹರಶ್ಚ ನಹಿ ವಕ್ತುಮಲಂ ಬಲಂಚ ಸಾ ಚಂಡಿಕಾ ಪರಿಪಾಲನಾಯ ನಾಶಾಯ ಚ ಶುಭಭಯಸ್ಯ ಮತಿಂ ಕರೋತು ಯಾ ಶ್ರೀ ಸ್ವಯಂ ಸುಕೃತಿನಾಂ ಭವನೇಶ್ವಲಕ್ಷ್ಮೀ ಪಾವತಾಂ ಕುಲಜನಪ್ರಭವಸ್ಯ ಲಜ್ಜಾ ತಾಂ ತ್ವಾಂ ನತಾ ಸ್ಮ ಪರಿಪಾಲಯ ದೇವಿ ವಿಶ್ವಂ ಕಿಂ ವರ್ಣಯಾಮ ತವ ರೂಪಮಚಿಂತ್ಯ ಮೇ ಯಸ್ಯ ಸಮಸ್ತಸುರತಾ ಸಮುದೀರಣೇನ ತೃಪ್ತಿಂ ಪ್ರೀಯ ಚ ತೃಪ್ತಿಹೇತುಃ ಉಚ್ಚಾರ್ಯಸೆ ತ್ವಮತಯೇವ ಜನೈ ಸ್ವಧಾ ಚ ಯಾ ಮುಕ್ತಾವ್ರತಾ ತ್ವಂ ಅಭ್ಯಸ್ಯಸೆ ಸುನಿಯತ್ಮಲರ್ಘ್ಯಜುಷಾಂ ನಿಧಾನಂ ಉದ್ಗೀತರಮ್ಯ ಪದ ಪರಮಾರ್ತಿಹಂತರನೌರಸಂಗಾ ಶ್ರೀಕೈಟಭಾರಿ ಹೃದಯೈಕಕೃತಾಧಿವಾಸ ಗೌರೀ ತ್ವಮೇವ ಶಶಿಮಾ ತಾಯಿ ನಾಗರತ್ನಮ್ಮನವರಿಗೆ ವೇದಿಕೆಯ ಮೇಲೆ ಇಂದು ಆಗಮಿಸಿ ತಮ್ಮೆಲ್ಲರಿಗೂ ಉಚಿತ ತಪಾಸಣಾ ಶಿಬಿರ ಡಾಕ್ಟರ್ ಓದಬೇಕಿದ್ದ ಔಷಧ ಚೀಟಿಯನ್ನು ಕೊಟ್ಟು ಆಶ್ರಮದ ಸಂಘಟಕರು ಹಾಗೂ ನಮ್ಮೆಲ್ಲರೂ ನಮ್ಮ ಗುರುಗಳಿಗೂ ಸೇವೆಯನ್ನು ಮಾಡಿಕೊಂಡು ಡಾಕ್ಟರ್ ಶ್ರೀಪರವಾಗಿ ಮತ್ತು ಇಂದಿನ ವೇದಿಕೆ ಈ ಒಂದು ಕೊಂಡು ತಮ್ಮ ಪಾಲಿಗೆ ಬಂದಂಥ ಸ್ವಯಾತ್ಮಕವಾಗಿರುವಂಥ ತಮ್ಮ ಆಸ್ತಿಯನ್ನು ಆಶ್ರಮಕ್ಕೆ ಕೊಟ್ಟು ದಾನವನ್ನು ಮಾಡಿ ಅವರ ಇಳಿ ವಯಸ್ಸಿನಲ್ಲೂ ಕೂಡ ಅವರ ಸ್ಫೂರ್ತಿಯನ್ನು ನೋಡಿದರೆ ನಮಗೂ ನಾಚುವಂತಾಗುತ್ತದೆ. ಕಾರ್ಯಕ್ರಮ ಮಾಡಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಹಾರೈಸುವಂಥ ಹಿರಿಯರಾದ ನಿವೃತ್ತ ಶಿಕ್ಷಕರಾದ ಕುಮಾರಸ್ವಾಮಿ ಅವರಿಗೂ ನಮಸ್ಕಾರಗಳು. ಅದನ್ನು ಕೂಡ ಅದು ಹೇಳ್ತಾ ಹೋದರೆ ತುಂಬ ಆಗುತ್ತೆ. ಅವರು ಒಬ್ಬ ಮನೆ ಕೆಲಸದವರು ಕೂಡ ಅವರು ಅಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಊಟಕ್ಕೆ ಬಡಿಸ್ತಾ ಇದ್ರು. ಹೇಗೆ ಅವರು ಬೇರೆ ಶಿಷ್ಯರುಗಳಿಗೆ ಬಡಿಸ್ತಾ ಇದ್ರು ಊಟಕ್ಕೆ, ಅದೇ ರೀತಿ ಬಡಿಸ್ತಾ ಇದ್ರು. ಅವರು ಎಂಜಲೆಯನ್ನು ತೆಗೆದು ಗೋಮೆ ಇಡ್ತಾ ಇದ್ರು. ಅವರೆಲ್ಲ ನಾವೆಲ್ಲ ಇದ್ದೀವಿ, ನೀವು ಯಾಕೆ ಇಡ್ತೀರಾ ಅಂದರೆ ನೀವೆಲ್ಲ ನನ್ನ ಮಕ್ಕಳಲ್ವಾ ಅನ್ನೋರು. ಇಡೀ ಜಗತ್ತಿನ ಪ್ರತಿಯೊಬ್ಬರೂ ತನ್ನ ಮಕ್ಕಳೇ ಅನ್ನೋ ರೀತಿಯಲ್ಲಿ ಅವರು ನಡ್ಕೊಂಡವರು. ಅವ್ರು ಇನ್ನೊಂದು ಕೊನೆಯ ಮಾತಂತಂದರೆ ಒಂದು 5 ನಿಮಿಷ, ಒಂದೇ ನಿಮಿಷ ಇಲ್ಲ ಸಾಕೋರು. ಅವ್ರು ಇನ್ನೊಂದು ಕೊನೆಯ ಉದ್ದೇಶ ಅಂದರೆ ಇನ್ನು ಬೇಕಾದಷ್ಟು ಸ್ತ್ರೀ ಶಕ್ತಿಯ ಬಗ್ಗೆ ಎಲ್ಲ ಹೇಳಿದ್ದಾರೆ. ಸ್ತ್ರೀಯವರು ಆಮೇಲೆ ಲಜ್ಜಾ ಅಂತ, ಲಜ್ಜೆಯಿಂದ ಸ್ತ್ರೀಯ ಬಗ್ಗೆ ಒಂದು ಮುಖ್ಯ ಅಂತ ಹೇಳಿದ್ದಾರೆ. ಲಜ್ಜೆ ಅಂದರೆ ನಾವೇನು ತಿಳ್ಕೊಳ್ತೀವಿ, ನಾಚಿಕೆ ಪಟ್ಕೊಳ್ಳೋದು ಅಂತ. ನಾಚಿಕೆ ಪಟ್ಕೊಳ್ಳೋದಲ್ಲ, ಲಜ್ಜೆ ಅನ್ನೋದು ಒಂದು ಗಾಂಭೀರ್ಯ. ಸ್ತ್ರೀಯರಿಗೆ ಇರಬೇಕಾದ ಗಾಂಭೀರ್ಯ ಒಂದು ಲಜ್ಜೆ. ಅದು ಒಬ್ಬ ಸ್ತ್ರೀಗೆ ಒಂದು ಭೂಷಣವನ್ನು ಕೊಡುತ್ತೆ ಲಜ್ಜೆ ಅನ್ನೋದು. ಹಾಗೆಯೇ ಅವರು ಕೊನೆ ಮಾತು ಹೇಳಿದ್ದು ಅಂದರೆ ಯಾರಲ್ಲೂ ದೋಷ ಕಾಣಬೇಡ. ದೋಷ ಅಂದರೆ ತಪ್ಪು, ಯಾರಲ್ಲೂ ತಪ್ಪು ಹುಡುಕಬೇಡಿ. ತಪ್ಪು ಹುಡುಕೋದಾದರೆ ನಿನ್ನಲ್ಲಿರೋ ತಪ್ಪನೇ ನೀವು ಹುಡುಕೋ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ಪ್ರತಿಯೊಬ್ಬರಲ್ಲೂ ಅವರು ತುಂಬ ಸರಳಜೀವಿ, ಎಲ್ಲರಿಗೂ ಒಂದು ಭಕ್ತಿ, ಪ್ರೀತಿ, ವಾತ್ಸಲ್ಯ, ಇಡೀ ಜೀವನದ ಪ್ರಪಂಚಕ್ಕೆ ದುರ್ಗಿಗೆ ಚಾಮುಂಡಿಗೆ ಎಲ್ರಿಗೂ ಪ್ರೀತಿ ವಿಶ್ವಾಸ ಎಲ್ಲ ಕೊಟ್ಟು ಅದೇ ಥರ ಶಾಂತ ಸ್ವರೂಪಿಣಿಯಾಗಿ ಪ್ರತ್ಯಕ್ಷವಾಗಿ ನಮಗೆ
ಅವರು ಇವತ್ತಿನ ದಿನ ನಮ್ಗೆ ಇವತ್ತು ನಮಗೆಲ್ಲ ಪ್ರೀತಿ ವಾತ್ಸಲ್ಯ ಕರುಣೆ ಇಟ್ಟು ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಅಂತ ಹೇಳಬೇಕು. ಅವರು ಸರಳವಾಗಿ ತಮ್ಮ ಜೀವನವನ್ನು ರೂಪಿಸ್ಕೊಂಡು ಅದೇ ರೀತಿ ನಾವು ಕೂಡ ಅದೇ ಥರ ಎಲ್ಲ ವಾತ್ಸಲ್ಯಪೂರ್ವಕವಾಗಿ ಎಲ್ಲರನ್ನೂ ನೋಡ್ಕೊಳ್ಳೋ ರೀತಿಯಲ್ಲಿ ನಮ್ಮನ್ನು ತಿದ್ದಿದ್ದಾರೆ. ಹಾಗಾಗಿ ಇವತ್ತಿನ ದಿನ ಜೀವಂತ ದುರ್ಗಾ ಪೂಜೆನ ಅವರ ಹೆಸರಿನಲ್ಲಿ ಅವರ ರೂಪಿಣಿಯಾಗಿ ನೀವುಗಳೆಲ್ಲ ಮಾಡ್ತಾ ಇರೋದು ನಮಗೆ ತುಂಬ ಸಂತೋಷ. ನಿಮಗೂ ಎಲ್ಲ ನಿಮ್ಮ ಜೊತೆ ಎಲ್ಲ ನಮಗೂ ಎಲ್ಲ ಭಾಗವಹಿಸಿ ಇಷ್ಟು ಮಟ್ಟಿಗೆಲ್ಲ ನಮ್ಮನ್ನು ಒಂದು ತೊಡಗಿಸ್ಕೊಂಡಿರೋದು ನಾವು ಎಲ್ಲ ಪೂರ್ವಜನ್ಮ ಪುಣ್ಯ ಅಂತ ಅಂದ್ಕೊಂಡು ನಿಮಗೂ ಎಲ್ಲ ಒಳ್ಳೆಯದಾಗಿದೆ. ಹೆಸರು ಕೂಡ ತಗೊಳ್ಳಲ್ಲ, ವ್ಯಕ್ತಿಯ ಒಂದು ಪರಿಚಯ ಕೂಡ ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ಎಲ್ಲಿ ತನಕ ಜೀವ ಇದೆಯೋ ಅಲ್ಲಿ ತನಕ ಒಂದು ಆ ದೇವರೇ ಇದ್ದಾನೆ ಅನ್ನೋ ಭಾವ. ಯಾವಾಗ ಆ ಶಕ್ತಿ ಇರೋದಿಲ್ವೋ ಅದಕ್ಕೆ ನಿರ್ಜೀವ ಆಗೋದು. ನಿರ್ಜೀವ ಅಂತಂದರೆ ಇಲ್ಲ ಅದರಲ್ಲಿ ಕೈ ಎತ್ತಕ್ಕಾಗಲ್ಲ, ಕಾಲು ಮುಚ್ಚಕ್ಕಾಗಲ್ಲ. ಆಗಿರುವಂಥ ಪ್ರತಿಯೊಂದು ಜೀವಿಯಲ್ಲೂ ಕೂಡ ನಾವು ದೇವತೆಗಳನ್ನೇ ನೋಡಿ. ನಾಗರತ್ನವರು ಬಹಳ ಚೆನ್ನಾಗಿ ಹೇಳಿದ್ರು. ಶ್ರೀಮಾತೆಯವರು ಆ ಬೆಕ್ಕಲ್ಲೂ ಕೂಡ ಆ ಒಂದು ತಾಯಿ ಬೆಕ್ಕೇನಾದ್ರು ಬಂತು ಅಂತಂದರೆ ಆ ಬೆಕ್ಕಲ್ಲಿರೋದು ನಾನೇ ಕಣೋ ಅಂತ ಹೇಳೋದು. ಆ ಬೆಕ್ಕಲ್ಲಿ ಇದೆಯಲ್ಲ ಒಂದ್ಸತಿ ಮರಿ ಹಾಕಿಬಿಡುತ್ತೆ, ಒಂದು ಆಶ್ರಮದಲ್ಲಿ ಮರಿ ಹಾಕಿಬಿಡುತ್ತೆ. ಯಾರದು? ಅದು ಶ್ರೀಮಂತ, ನಾನೇ ಅದರಲ್ಲಿರೋದು. ಅದ್ರ ಮಕ್ಕಳು ಬೇರೆ ಅಲ್ಲ, ನನ್ನ ಮಕ್ಕಳು ಬೇರೆ ಅಲ್ಲ. ಹಾಗಾಗಿ ಅದನ್ನು ದೊಡ್ಡದಾಗಿ ಹೋಗೋ ತನಕ ಅದರ ಕ್ಷೇಮವನ್ನು ನೋಡಿಕೊಂಡು ಅದಕ್ಕೆ ಆಹಾರ ಕೊಡೋದು ನಿನ್ನ ಜವಾಬ್ದಾರಿ. ಅದು ನನ್ನ ಆಶ್ರಯಕ್ಕೆ ಬಂದಿದೆ. ಹಾಗಾಗಿ ಅದಕ್ಕೆ ಹಾಲು ಅನ್ನ ಎಲ್ಲ ಕೊಟ್ಟು ಶಕ್ತಿಯುತವಾದದನ್ನು ಇಟ್ಕೊಂಡು ಆಮೇಲೆ ಕಳಿಸ್ಬೇಕು ಅನ್ನೋದು ಶಾರದಾ ಮಾತೆಯವರು ಹೇಳಿದರು. ಹಾಗಾಗಿ ಶಾರದಾ ಮಾತೆಯವರು ಬಹಳ ವಿಶೇಷ, ಸರಳರಲ್ಲಿ ಸರಳರು. ಶ್ರೀರಾಮಕೃಷ್ಣರು ತಪಸ್ವಿಗಳು, ಅವರಿಗೆ ಭಗವತ್ ಸಾಕ್ಷಾತ್ಕಾರ ಆಗಿತ್ತು, ಅವರನ್ನು ನಡೆದಾಡುವ ದೇವರು ಅಂತೆಲ್ಲ ಕರೀತಾ ಇದ್ರು. ಆದರೆ ಶಾರದಾ ಮಾತೆಯವರು ಪ್ರತಿಯೊಬ್ಬರಲ್ಲೂ ಒಂದಾಗಿ ಒಬ್ಬ ಜವಾನಿಂದ ಹಿಡಿದು ದಿವಾನ್ ತನಕ ಯಾರೇ ಬಂದರೂ ಕೂಡ ಅವರು ಸೇವೆ ಮಾಡೋದು, ಅವ್ರನ್ನ ಉಚ್ಚರಿಸೋದು, ಅವ್ರಿಗೆ ಸಂತೋಷಗೊಳಿಸೋದು. ಯಾರಿಗೆ ಅವನು ಪ್ರೀತಿ ಸಿಗ್ತಾ ಇಲ್ಲ, ಕಾಳಜಿ ಸಿಗ್ತಾ ಇಲ್ಲ, ಅವರು ಎಲ್ಲೂ ಹುಡುಕೋದು ಬೇಕಾಗಿಲ್ಲ. ರಾಮಕೃಷ್ಣ ಆಶ್ರಮಕ್ಕೆ ಬಂದರೆ ಅವ್ರಿಗೆ ಎಲ್ಲ ರೀತಿಯ ಪ್ರೀತಿ ಸಹಕಾರ, ಮತ್ತು ನಮ್ಮಲ್ಲಿರುವಂಥ ದುಃಖವನ್ನು ಹಂಚ್ಕೊಳ್ಳುವಂಥ ಯಾವುದಾದ್ರೂ ಆಶ್ರಮ ಇದ್ದರೆ ರಾಮಕೃಷ್ಣ ಆಶ್ರಮ. ಇವತ್ತು ನಮ್ಮ ತುಮಕೂರು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಸ್ವಾಮಿ ವೀರೇಶ್ವರ ಮಹಾರಾಜ್ ಅವರಿಲ್ಲ. ಇಲ್ಲಾಂದರೆ ಅವರು ನನಗಿಂತ ಎಲ್ಲರಿಗಿಂತ ಭಾಳ ಚೆನ್ನಾಗಿ ಮಾತನಾಡ್ತಿದ್ರು ಮತ್ತು ಅವರು ಪರಮ ಭಕ್ತರು. ಶ್ರೀಮಾತೆ ಅವರು ಪರಮ ಭಕ್ತರು. ನಮ್ಮ ಆಶ್ರಮದಲ್ಲಿ ಅವರನ್ನು ಶ್ರೀಮಾತೆ ಅಂತಲೇ ನಾವು ನೋಡೋದು. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ಬಂದವರು ಉಚ್ಚರಿಸ್ತಾರೆ, ಪ್ರತಿಯೊಬ್ಬರ ಬಗ್ಗೆನೂ ಕಾಳಜಿ ಮಾಡ್ತಾರೆ. ಅವರು ಇವತ್ತಿಲ್ಲ, ಬೇರೆ ಕಡೆ ಕಾರ್ಯಕ್ರಮ ಇತ್ತು, ನನಗೆ ಜವಾಬ್ದಾರಿ ವಹಿಸಿ ಹೋಗಿದ್ರು. ಹಾಗಾಗಿ ಇವತ್ತು ಅವ್ರು ಬರೋಕ್ಕಾಗಿಲ್ಲ. ಅವರ ಅನುಪಸ್ಥಿತಿಯಲ್ಲೂ ಕೂಡ ಇವತ್ತು ಅವರ ಆಶೀರ್ವಾದದಿಂದ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ನನ್ನ ನಮಸ್ಕಾರಗಳನ್ನು ಅವರಿಗೆ ಸಲ್ಲಿಸ್ತೇನೆ. ಸೊ ಹೀಗೆ ಶಾರದಾ ಮಾತೆಯವರ ಜಯಂತಿಯನ್ನು, ಶಾರದಾ ಮಾತೆಯವರ ಇದನ್ನು ಪ್ರತಿಯೊಂದು ಆಶ್ರಮದವರು ಆಚರಿಸಬೇಕು ಅನ್ನೋ ಒಂದು ನಿರ್ದೇಶನ ನಮ್ಗೆ ಇದ್ದಿದ್ದರಿಂದ ನಮಗೆ ಕೈಲಾಗಿದ್ದಷ್ಟು. ಇದು ಏನು ಅಂತಂದರೆ ಇವತ್ತೊಂದು ದಿವಸ ಮಾಡಿಬಿಟ್ರೆ ನಮ್ಮ ಬಡತನ ಹೋಗ್ಬಿಡುತ್ತಾ, ಇವತ್ತೊಂದು ದಿವಸ ನಮ್ಗೆ ಹಾರಾಕ್ಬಿಟ್ರೆ ನಾವು ದೇವರಾಗ್ಬಿಡ್ತೀವ, ಇದೆಲ್ಲ ಅಲ್ಲ. ಇಷ್ಟು ವಯಸ್ಸಾಗಿದೆ ನಿಮಗೆ, ಇಷ್ಟು ದಿನ ನೀವು ಯಾರು ಮಾಡಿದ್ರು ಈ ಪೂಜೆ? ಹಾಗಾಗಿ ಆಶ್ರಮ ಅಂತಂದ್ರೆ ಅದೇ ವಿಷಯ. ನಿಮ್ಗೆಲ್ಲರೂ ಕೆಲವರು 50 ಆಗಿದೆ, ಕೆಲವರು 70 ಆಗಿದೆ, 75 ಆಗಿರೋರು ಬಂದಿದ್ದಾರೆ ನೋಡಿ. ನಿಮ್ಮನ್ನು ದೇವರು ಅಂತ ಕಾಲದ ಪೂಜೆ ಮಾಡೋದಂತ ಯಾವುದಾದ್ರು ಆಶ್ರಮ ನೀವು ಮಾಡಂಗೆ ಇಲ್ಲ. ಹಾಗೆ ನನ್ನದು ಆ ಪ್ರೀತಿಯನ್ನು ಕೊಟ್ಟು ಬಂದವರು ಭಕ್ತರೆಲ್ಲ ನಿಮ್ಮ ಪ್ರೀತಿಯಿಂದ ನನ್ನಂತ ಮಾತಾಡಿಸಿದ್ರು, ಬಿಸಿ ಬಿಸಿಯಾಗಿ ಬಳಸಿದ್ರು. ಟೀ ಬೇಕಾ ಮುಂಚೆ ಅಷ್ಟೊಂದೇ ಪರಿಚಯ ಇರಲಿಲ್ಲ. ನಾನು ಸ್ನಾತಕೋತ್ತರ ಪದವಿಯನ್ನು ಪಡೆಯಬೇಕು ಇದ್ದಾಗ ನನಗೆ ಹಾಸ್ಟೆಲ್ ಸಿಕ್ಕಿರಲಿಲ್ಲ. ಆವಾಗ ನಾನು ಆಶ್ರಮಕ್ಕೆ ಜಾಯ್ನ್ ಆದೆ. ಆಶ್ರಮ ನನಗೆ ತುಂಬ ಸಂಸ್ಕಾರವನ್ನು ಕಲಿಸಿಕೊಡ್ತು. ನಾನು ಹೇಳ್ಬೇಕಂದ್ರೆ ಮೂಲತಃ ಗ್ರಾಮೀಣ ಮೂಲದ ವಿದ್ಯಾರ್ಥಿ. ಆಶ್ರಮದಲ್ಲಿ ಪ್ರತಿಯೊಂದು ಹಲವಾರು ಪ್ರೋಗ್ರಾಮ್ಗಳು ನಡೀತವೆ. ಅದರಲ್ಲಿ ಇದು ಕೂಡ ಜೀವಂತ ದುರ್ಗಾ ಪೂಜೆಯೂ ಕೂಡ ಒಂದಾಗಿದೆ. ಮೊನ್ನೆ ಡಿಸೆಂಬರ್ ತಿಂಗಳಲ್ಲಿ ಭಾವಪರಿಷತ್ ಸಮ್ಮೇಳನ ನಡೆಯಿತು 3 ದಿನ. ಅದರಲ್ಲೂ ಸಹ ತುಂಬ ಚೆನ್ನಾಗಿ ಮೂಡಿ ಬಂತು ಈ ಒಂದು ಕಾರ್ಯಕ್ರಮ. ಅಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜೀವಂತ ದುರ್ಗಾ ಮಾತೆಯವರಿಗೆ ಇದೊಂದು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನೆರವೇರಿತು. ಮತ್ತು ಆಶ್ರಮದಲ್ಲೂ ಅಷ್ಟೇ ತುಂಬ ಹಲವಾರು ಪ್ರೋಗ್ರಾಮ್ಸ್ಗಳಾಗ್ತವೆ.
ಮತ್ತು ನಮ್ಮಲ್ಲಿ ತೀರಾ ಎಜುಕೇಷನ್ ಪರ್ಪಸಲ್ಲಿ ಈ ಮನೆ ಕಡೆ ಯಾರಿಗೆ ಹಣಕಾಸಿನ ತೊಂದರೆ ಇದೆ ಅಂತ ಬಡವರ ಮಕ್ಕಳಿಗೆ ಆಶ್ರಮದಲ್ಲಿ ನಮಗೆ ಉಚಿತವಾಗಿ ನಮಗೆ ಊಟ ವಸತಿಯೊಂದಿಗೆ ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಸ್ವಾಮೀಜಿಯವರು. ಮತ್ತು ನಮಗೆ ಎಲ್ಲದಕ್ಕೂ ಓದೋದಕ್ಕೂ ಬರೆಯೋದಕ್ಕೂ ಪ್ರತಿಯೊಂದಕ್ಕೂ ಸಹ ನಮಗೆ ತುಂಬ ಸಹಕಾರ ಕೊಡ್ತಾ ಬಂದಿದ್ದಾರೆ. ಇನ್ನು ಮುಂದೆಯೂ ಸಹ ಅವರು ಇದೇ ರೀತಿ ಸಹಕಾರ ಕೊಡಲಿ